ನಟ ವಿಷ್ಣುವರ್ಧನ್ ಸ್ಮಾರಕ ನೆಲಸಮ. ಇದು ಅಭಿಮಾನಿಗಳ ಪಾಲಿಗೆ ನಿಜಕ್ಕೂ ಆಘಾತ ತಂದ ವಿಚಾರ. ಈ ಮಧ್ಯೆ ಕೇಳಿಬಂದ ಮತ್ತೊಂದು ಆರೋಪ ಅಂದರೆ ವಿಷ್ಣು ಫ್ಯಾನ್ಸ್ ಹಾಗೂ ವಿಷ್ಣು ಕುಟುಂಬದ ಮಧ್ಯೆ ಎಲ್ಲವೂ ಸರಿ ಇಲ್ಲ ಅನ್ನೋದು. ಈ ಬೆನ್ನಲ್ಲೇ ಅಭಿಮಾನಿಗಳ ಜೊತೆಗೆ ಮುಕ್ತ ಸಭೆ ಮಾಡಿದ ಅಳಿಯ ಅನಿರುದ್ಧ್ ಎಲ್ಲ ಆರೋಪಗಳಿಗೂ ಕ್ಲಾರಿಟಿ ಕೊಟ್ಟಿದ್ದಾರೆ. ಇಲ್ಲಿ ತೆರವುಗೊಳಿಸ್ತಾ ಇರೋ ವಿಷಯ ನನಗೆ ಗೊತ್ತಿತ್ತು ಅಂತ. ನಾನು ಸ್ವಲ್ಪ ದುಡ್ಡು ತಗೊಂಡಿದ್ದೀನಿ ಅನ್ನೋದು ಆ ಜಾಗ ವಿವಾದಾಸ್ಪದವಾದ ಜಾಗ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಅದರಲ್ಲಿ 10 ಎಕರೆ ಅವರು ಮಾರ್ಕೊಂಡಿದ್ರು. ಆಗಸ್ಟ್ 8 ಲಕ್ಷ್ಮೀ ಪೂಜೆಯ ಸಂಭ್ರಮದಲ್ಲಿತ್ತು ಕರುನಾಡು. ಈ ಮಧ್ಯೆಯೇ ಬಂದ ಸುದ್ದಿ ಬಿರುಗಾಳಿಯಂತೆ ಸದ್ದು ಮಾಡ್ತು. ಅದೇ ವಿಷ್ಣುವರ್ಧನ್ ಸ್ಮಾರಕ ನೆಲಸಮ. ರಾತ್ರೋರಾತ್ರಿ ವಿಷ್ಣು ಸ್ಮಾರಕನೇ ನೆಲಸಮ ಮಾಡಿಬಿಟ್ಟಿದ್ರು ಕಿಡಿಗೇಡಿಗಳು. ಇದು ವಿಷ್ಣು ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿತ್ತು. ಅಂದು ಅಷ್ಟೆಲ್ಲ ಹೈಡ್ರಾಮಾ ನಡೆದ್ರು ಕೇಳಿ ಬಂದ ಒಂದು ಆರೋಪ ಅಂದ್ರೆ ವಿಷ್ಣು ಅಭಿಮಾನಿಗಳು ಹಾಗೂ ಕುಟುಂಬದ ಮಧ್ಯೆ ಎಲ್ಲವೂ ಸರಿ ಇಲ್ಲ ಅನ್ನೋದು. ಈ ಆರೋಪದ ನಡುವೆ ಡಾಕ್ಟರ್ ವಿಷ್ಣುವರ್ಧನ್ ಅಳಿಯ ಅನಿರುದ್ಧ್ ಫ್ಯಾನ್ಸ್ ಜೊತೆ ಸಭೆ ಮಾಡಿ ಕ್ಲಾರಿಟಿ ಕೊಟ್ಟಿದ್ದಾರೆ. ನೂರಾರು ವಿಷ್ಣು ಅಭಿಮಾನಿಗಳ ಜೊತೆಗೆ ಅನಿರುದ್ಧ್ ಮುಕ್ತ ಸಭೆ. ಅಸ್ಥಿ ಎಲ್ಲಿದೆ, ವಿವಾದ ಯಾಕಾಯಿತು, ಕ್ಲಾರಿಟಿ ಕೊಟ್ಟ ವಿಷ್ಣು ಅಳಿಯ. ಹೌದು, ಇವತ್ತು ಜಯನಗರದ ವಿಷ್ಣು ಮನೆಯ ಮುಂಭಾಗದಲ್ಲೇ ಅನಿರುದ್ಧ್ ವಿಷ್ಣು ಫ್ಯಾನ್ಸ್ ಜೊತೆ ಮುಕ್ತ ಸಭೆ ನಡೆಸಿದ್ರು. ಹೀಗಾಗಿಯೇ ಶಾಮಿಯಾನ ಹಾಕಿ ಸಿದ್ಧತೆ ಮಾಡಲಾಗಿತ್ತು. ಸಭೆಗೆ ಸಾಕಷ್ಟು ಅಭಿಮಾನಿಗಳು ಆಗಮಿಸಿದ್ರು. ಈ ವೇಳೆ ಅಭಿಮಾನಿಗಳು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ ಅನಿರುದ್ಧ್ ವಿಷ್ಣು ಸ್ಮಾರಕದ ಕತೆ ಹೇಳಿದ್ರು. ಇಲ್ಲಿ ತೆರವುಗೊಳಿಸ್ತಾ ಇರೋ ವಿಷಯ ನನಗೆ ಗೊತ್ತಿತ್ತು ಅಂತ. ನಾನು ಸ್ವಲ್ಪ ದುಡ್ಡು ತಗೊಂಡಿದ್ದೀನಿ ಅನ್ನೋದು ಬಂತು. ತಂದೆ ಸಮಾಧಿ ಅದು ತೆರವುಗೊಂಡ್ರೆ ನಾವು ಸಂತೋಷ ಪಡ್ತೀವ. ಡಿಸೆಂಬರ್ 30ನೇ ತಾರೀಕು ಅಪ್ಪ ಅವರು ಸಾಹಸ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಮ್ಮನ್ನೆಲ್ಲ ಶಾರೀರಿಕವಾಗಿ ಬಿಟ್ಟು ಹೋದರು. ಹೀಗೆ ಆರೋಪಗಳ ಬಗ್ಗೆ ಮಾತನಾಡಿದ ಅನಿರುದ್ಧ್ ಕ್ಲಾರಿಟಿ ಕೊಟ್ರು. ಅದಷ್ಟೇ ಅಲ್ಲ, ನಟ ವಿಷ್ಣುವರ್ಧನ್ ನಿಧನರಾದ ದಿನ ಏನಾಯ್ತು ಅನ್ನೋದನ್ನ ಈ ವೇಳೆ ಅಭಿಮಾನಿಗಳ ಬಳಿ ಹಂಚಿಕೊಂಡ್ರು. ಜೊತೆಗೆ ಬಾಲಣ್ಣ ಕುಟುಂಬ 10 ಎಕರೆ ಮಾರಿಕೊಂಡು ಉಳಿದ 10 ಎಕರೆಯಲ್ಲಿ ನಂದು ಪಾಲಿದೆ ಎಂದ್ರು ಅಂತ ಹೇಳಿಕೆ ಕೊಟ್ರು. ಅಂಬರೀಶ್ ಅಂಕಲ್, ಆವಾಗ ಆಗಿರೋ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು, ಅನಂತ್ ಕುಮಾರ್ ಸರ್ ಇರ್ಬೋದು, ಸಾಕಷ್ಟು ಜನ ಇದ್ರು. ಆದರೆ ಅದು ಸಂಸ್ಕಾರ ನಡೀತು. ಬಹುಶಃ ಆ ಒಂದು ಅವಸರದಲ್ಲಿ ಅವರಿಗೆ ಅದು ಗೊತ್ತಿರಲಿಲ್ವೇನೋ, ಆ ಜಾಗ ವಿವಾದಾಸ್ಪದವಾದ ಜಾಗ ಅಂತ ಅವ್ರಿಗೆ ಗೊತ್ತಿರಲಿಲ್ವೇನೋ. ಅದರಲ್ಲಿ 10 ಎಕರೆ ಅವರು ಮಾರ್ಕೊಂಡಿದ್ರು. ಅದನ್ನು ಮಾರಿ ಆ 10 ಎಕರೆ ಜಾಗದಲ್ಲಿ ದುಡ್ಡು ಏನು ಬರುತ್ತೋ, ಅದನ್ನು ಮಾರಿ ಏನು ದುಡ್ಡು ಬರುತ್ತೋ ಆ ದುಡ್ಡಲ್ಲಿ ನಾವು ಅಭಿಮಾನ್ ಸ್ಟುಡಿಯೋನ ಅಭಿವೃದ್ಧಿಗೊಳಿಸ್ತೀವಿ ಅಂತ ಹೇಳಿದ್ರು. ಒಂದು ವೇಳೆ ಅಭಿವೃದ್ಧಿಗೊಳಿಸದೇ ಇದ್ದ ಪಕ್ಷದಲ್ಲಿ ಅದು ಸರ್ಕಾರಕ್ಕೆ ಗಮನಕ್ಕೆ ಬಂದರೆ ಸರ್ಕಾರ ಅದನ್ನು ವಶಪಡಿಸ್ಕೋಬಹುದು ಅನ್ನೋದು ಕೂಡ ಅದರಲ್ಲಿ ಉಲ್ಲೇಖ ಆಗಿದೆ. ಇನ್ನು ಕೊನೆಗೆ ಮಾತನಾಡಿದ ಅನಿರುದ್ಧ್ ಎಲ್ಲಿ ವಿಷ್ಣು ಅವರ ಅಸ್ಥಿ ಇದೆ ಅನ್ನೋ ಮಾಹಿತಿ ಹೇಳಿ ಬಳಿಕ ವಿಷ್ಣು ಸ್ಮಾರಕ ನಿರ್ಮಿಸಿದ್ರೆ ನಮ್ಮ ಸಹಕಾರ ಇದೆ ಅಂತಾನೂ ಹೇಳಿದ್ರು. ಬಹಳ ಸಂತೋಷ. ಆದರೆ ಒಂದು ಚೊಂಬಲ್ಲಿ ಅವರ ಅಸ್ಥಿ ಇದೆ, ಇಲ್ಲ, ಎಲ್ಲೂ ಇಲ್ಲ. ಅಲ್ಲಿ ಒಂದೇ ಕಡೆ ಇದೆ, ಮಿಕ್ಕಿದೆಲ್ಲ ವಿಸರ್ಜನೆ ಆಗೋಯ್ತು. ಮೈಸೂರಲ್ಲಿ ಒಂದೇ ಕಡೆ ಅವ್ರದ್ದು ಅಸ್ಥಿ ಇರೋದು, ಪುತ್ಥಳಿ ಕೆಳಗಡೆ, ಮಿಕ್ಕಿದ ಕಡೆ ಇಲ್ಲವೇ ಇಲ್ಲ. ಆದರೆ ಈ ಜಾಗದಲ್ಲಿ ಸಂಸ್ಕಾರ ಆಗಿರೋದ್ರಿಂದ ಅದಕ್ಕೊಂದು ಆದ್ಯತೆ ಇದೆ. ಎಲ್ಲಿ ಮೈಸೂರಿನಲ್ಲಿ ಮಾಡಿಕೊಟ್ಟಾದ್ಮೇಲೆ ಇನ್ನೊಂದು ಜಾಗಕ್ಕೆ ದಯವಿಟ್ಟು ಕೇಳಕ್ಕೆ ಹೋಗಬೇಡಿ, ಅದು ಆಗಲ್ಲ ಅಂತ ಸ್ಪಷ್ಟವಾಗಿ ನಮ್ಮ ಸರ್ಕಾರ ಹೇಳ್ತು. 9 ವರ್ಷ ಸ್ಮಾರಕ ಕಟ್ಟಿಲ್ಲ, ಜಾಗ ಖರೀದಿಸಿಲ್ಲ, ಸರಿ, ಇನ್ನು ಮುಂದೆ ಮಾಡೋ ಥರ ಇದ್ದರೆ ನಮ್ಮ ಸಹಕಾರ ಇರುತ್ತೆ. ಆದರೆ ನಾವು ಸರ್ಕಾರದ ಹತ್ರ ಕೇಳೋಕ್ಕಾಗಲ್ಲ. ಆದರೆ ನಮ್ಮ ಸಹಕಾರ ಇರುತ್ತೆ. ನೀವು ಮಾಡಿದ್ರೆ ನಮಗೆ ತುಂಬ ಸಂತೋಷ. ಇನ್ನು ಕೊನೆಯಲ್ಲಿ ಕೆಲವು ಗದ್ದಲ ಉಂಟಾಯಿತು. ಈ ವೇಳೆ ಮತ್ತೆ ಬಂದ ಅನಿರುದ್ಧ್ ಫ್ಯಾನ್ಸ್ ಪ್ರಶ್ನೆಗಳಿಗೆ ಉತ್ತರ ಕೊಟ್ರು. ಒಟ್ಟಾರೆ ಅಭಿಮಾನಿಗಳ ಜೊತೆ ಮುಕ್ತ ಸಭೆ ಮಾಡಿದ ಅನಿರುದ್ಧ್ ಅಭಿಮಾನಿಗಳು ಅಂತ ಹೇಳ್ಕೊಂಡು ಕೆಲವರು ಊಹಾಪೋಹಗಳನ್ನ ಹಬ್ಬಿಸ್ತಿದ್ದಾರೆ. ಅದನ್ನ ಮಾಡಬೇಡಿ ಅಂತ ವಾರ್ನಿಂಗ್ ಕೊಟ್ರು. ಲೋಕೇಶ್, ಫಿಲಂ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.